ರುಚಿ ರುಚಿಯಾದ ಚಿಕನ್ ಕಡಾಯಿ ಮಸಾಲ ನೋಡ್ತಾ ಇದ್ದಂಗೆ ಬಾಯಲ್ಲಿ ನೀರು ಬರ್ತಾ ಇದೆಯಾ? ಬನ್ನಿ ಹಾಗಾದ್ರೆ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ 4 ಏಲಕ್ಕಿ, ಒಂದು ದೊಡ್ಡ ಪೀಸ್ ಚಕ್ಕೆ, ಒಂದು 4 ಲವಂಗ, ಒಂದು ಸ್ಪೂನಷ್ಟು ಕಾಳುಮೆಣಸು, ಒಂದು 2 ಸ್ಪೂನಷ್ಟು ಧನಿಯಾ ಬೀಜ, 1-2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಚೆನ್ನಾಗಿ ರುಬ್ಬಿ ಪುಡಿ ಮಾಡ್ಕೊಳ್ಳಿ. ಅದಾದ ನಂತರ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಒಂದು ಟಮಾಟೆ ಹಣ್ಣಿಂದ ಈ ಥರ ಪ್ಯೂರಿ ಕೂಡ ಮಾಡಿ ರೆಡಿ ಇಟ್ಕೊಳ್ಳಿ. ಅರ್ಧ kg ಚಿಕನ್ಗೆ 1 ಸ್ಪೂನಷ್ಟು ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಒಂದು ಚಿಕ್ಕ ಸ್ಪೂನಷ್ಟು ಚಿಲ್ಲಿ ಸಾಸು, ಒಂದು ಅರ್ಧ ನಿಂಬೆಹಣ್ಣು, ಒಂದು 4-5 ಕರಿಬೇವಿನ ಸೊಪ್ಪು, ಮತ್ತೆ ಒಂದು 4-5 ಅರ್ಧ ಕಟ್ ಮಾಡಿರುವಂಥ ಹಸಿಮೆಣಸಿನಕಾಯಿ, ಅದ್ರ ಜೊತೆಗೆ ರುಬ್ಬಿಟ್ಕೊಂಡಿರುವಂಥ ಟೊಮ್ಯಾಟೊ ಪ್ಯೂರಿ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಉಪ್ಪಾಕಿ ಆದಮೇಲೆ ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಆ ಪುಡಿನ ಕೂಡ ಇದರಲ್ಲಿ ಹಾಕಿ ರುಬ್ಬಿಟ್ಕೊಂಡಿರುವಂಥ ಮಸಾಲ. ಅದಾದ ನಂತರ ಈ ಥರ ಕಾಣುತ್ತೆ. ಸ್ವಲ್ಪ ಮ್ಯಾರಿನೇಷನ್ ಆದಮೇಲೆ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಒಂದು 10 ನಿಮಿಷ ಮಿಕ್ಸ್ ಮಾಡಿ ಅದನ್ನು ಮುಚ್ಚಿಟ್ಬಿಡಿ. ಬೆಂದ ನಂತರ ಮತ್ತೆ ಅದಕ್ಕೆ ಈರುಳ್ಳಿಯನ್ನು ಕಟ್ ಮಾಡಿ ಬೆರೆಸಿ, ಅದನ್ನು ಕಟ್ ಮಾಡಿ ಬೆರೆಸಿದ ತಕ್ಷಣ ಮತ್ತೆ ಇನ್ನೊಂದು 1/4 ಗಂಟೆ ಟೈಮು ಅದನ್ನು ಮುಚ್ಚಿಡಿ. 1/4 ಗಂಟೆ ಆದಮೇಲೆ ತೆಗೆದು ನೋಡಿದ್ರೆ ನಿಮ್ಮ ಮುಂದೆ ಸವಿಯಲು ಸಿದ್ಧ ಚಿಕನ್ ಕಡಾಯಿ ಮಸಾಲ. ರೈಸ್ಗೂ ಅಷ್ಟೇ, ದೋಸೆಗೂ ಅಷ್ಟೇ, ಇಡ್ಲಿಗೂ ಅಷ್ಟೇ, ಎಲ್ಲದಕ್ಕೂ ಸಖತ್ತಾಗಿರುತ್ತೆ ಕಾಂಬಿನೇಷನ್ನು. ಬ್ಯಾಚುಲರ್ಸ್ಗಂತೂ ಸೈಡ್ ಡಿಶ್ಗೆ ಒಳ್ಳೆ ಡಿಶ್ಶು. ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ಥರ ಟೇಸ್ಟಿಯಾಗಿರೋ ರೆಸಿಪಿಗೆ ಏನು ಮಾಡಬೇಕು ಗೊತ್ತಲ್ಲ, ಚಿಲ್ ಡೂಡ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ